ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗಿದೆ. 350 ಗಣವೇಶಧಾರಿಗಳು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದು 4 ಕಿಲೋಮೀಟರ್ಗಳ ಮಾರ್ಗವಾಗಿ ಈ ಪಥಸಂಚಲನ ಸಾಗುತ್ತೆ. ಸದ್ಯ ಬಜಾಜ್ ಕಲ್ಯಾಣ ಮಂಟಪದಿಂದ ಪರೇಡ್ ಆರಂಭವಾಗಿದೆ. ಮಾರ್ಗದುದ್ದಕ್ಕೂ ಕೂಡ ಪೊಲೀಸರ ಕಣ್ಗಾವಲು, ಸಿಸಿಟಿವಿ ಕಣ್ಗಾವಲು ಜೊತೆಗೆ ಡ್ರೋನ್ ನಿಗಾವನ್ನು ಕೂಡ ಇರಿಸಲಾಗಿತ್ತು. ಚಿತ್ತಾಪುರದಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್, ಫ್ಲೆಕ್ಸ್ಗಳು ಅಬ್ಬರಿಸ್ತಾ ಇದೆ. ಮಹಿಳೆಯರು ರಸ್ತೆಯುದ್ದಕ್ಕೂ ನಿಂತು ಪುಷ್ಪಾರ್ಚನೆಯನ್ನ ಮಾಡ್ತಾ ಇರುವಂತಹ ಪರಿಯನ್ನು ಕೂಡ ಗಮನಿಸಬಹುದಾಗಿದೆ. ಎಲ್ಲೆಲ್ಲೂ ಕೂಡ ಈಗ ಕೇಸರಿ ಮಯವಾಗಿದೆ. ಸದ್ಯ ಗಣವೇಶಧಾರಿಗಳು ಎಲ್ಲ ತಪಾಸಣೆಯ ನಂತರದಲ್ಲಿ ಪರೇಡನ್ನು ಆರಂಭ ಮಾಡಿದ್ದಾರೆ. ಕೈಯಲ್ಲಿ ಲಾಠಿಯನ್ನ ಹಿಡಿದು ಪುಟ್ಟ ಪುಟ್ಟ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಗಣವೇಶಧಾರಿಯರು ಭಾಗಿಯಾಗಿದ್ದಾರೆ. ಜೊತೆಗೆ 50 ಸಿಬ್ಬಂದಿಗಳಿದ್ದಾರೆ. ಬ್ಯಾಂಡ್ ಸಿಬ್ಬಂದಿಗಳು ಅವರು ಕೂಡ ಉಪಸ್ಥಿತರಿದ್ದನ್ನು ಗಮನಿಸ್ತಾ ಇದ್ರಿ. ಪ್ರತಿಯೊಬ್ಬರ ತಪಾಸಣೆಯನ್ನು ಕೂಡ ಈ ಪರೇಡ್ಗೂ ಮುನ್ನ ನಡೆಸಲಾಗಿತ್ತು. ಆ ರಸ್ತೆಯುದ್ದಕ್ಕೂ ಕೂಡ ಭಾರೀ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ 4 ಕಿಲೋಮೀಟರ್ಗಳ ಅಂತರಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಂಜೆ 5:30ವರೆಗೂ ಈ ಪರೇಡನ್ನು ನಡೆಸಲಿಕ್ಕೆ ಅವಕಾಶ. 3ರಿಂದ 5:30ವರೆಗೂ ಕೋರ್ಟ್ ಸೂಚನೆಯ ಮೇರೆಗೆ ಅವಕಾಶವನ್ನು ಪಡ್ಕೊಂಡು ಇವತ್ತು ಫೈನಲಿ ಚಿತ್ತಾಪುರದಲ್ಲಿ ಪರೇಡನ್ನು ಆರಂಭ ಮಾಡಿದ್ದಾರೆ ಆರ್ಎಸ್ಎಸ್ ಗಣವೇಶಧಾರಿಗಳು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ನಿಗದಿತ ಅವಧಿ ಮತ್ತು ಸಮಯ ಇದರ ಪ್ರಕಾರವಾಗಿಯೇ ಇವಾಗ ಗಣವೇಶಧಾರಿಗಳು ಪರೇಡ್ನಲ್ಲಿ ಭಾಗಿಯಾಗಿದ್ದಾರೆ. ಹೇಗಿದೆ ಸದ್ಯದ ಚಿತ್ರಣ? ದಿವ್ಯಜ್ಯೋತಿ, ಈಗ ಕಳೆದ 1 ತಿಂಗಳಿನಿಂದಲೂ ಕೂಡ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಚಟಾಪಟಿ ಜೋರಾಗಿತ್ತು. ಶತಾಯಗತಾಯವಾಗಿ ನಾವು ಆರ್ಎಸ್ಎಸ್ ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಮಾಡೋದಕ್ಕೆ ಬಿಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಇನ್ನು ಜಿದ್ದಾಜಿದ್ದಿಗೆ ಬಿದ್ದಿದ್ರು. ಹೇಗಾದ್ರೂ ಮಾಡಿ ನಾವು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡೇ ತೀರ್ತೀವಿ ಅಂತ ಆರ್ಎಸ್ಎಸ್ನವರು ಕೂಡ ಏನಂದ್ರೆ ಅವರದೇ ಆದಂತಹ ಒಂದು ಜಿದ್ದಾಜಿದ್ದಿಗೆ ಮುಂದಾಗಿದ್ರು. ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ಕಲಬುರಗಿ ಜಿಲ್ಲಾಡಳಿತ ಇವತ್ತು ನವೆಂಬರ್ 16ಕ್ಕೆ ಏನಂದ್ರೆ ಷರತ್ತುಬದ್ಧ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು 3:45ರ ಸುಮಾರಿಗೆ ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಏನಂದ್ರೆ ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗಿದ್ದು ಇಡೀ ಚಿತ್ತಾಪುರ ಪಟ್ಟಣವೇ ಸದ್ಯ ಕೇಸರಿಮಯವಾಗಿದೆ. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಏನಂದ್ರೆ ಒಟ್ಟು 350 ಜನ ಗಣವೇಶಧಾರಿಗಳಿಗೆ ಅಂದ್ರೆ 50 ಜನ ಘೋಷವಾಕ್ಯ ಬಾರಿಸುವವರಿಗೆ ಮತ್ತು 300 ಜನ ಗಣವೇಶಧಾರಿಗಳಿಗೆ ಒಟ್ಟು 350 ಜನರಿಗೆ ಈಗಾಗಲೇ ಕಲಬುರಗಿಯ ಜಿಲ್ಲಾಡಳಿತ ಅನುಮತಿ ಕೊಟ್ಟ ಬೆನ್ನಲೆಯಲ್ಲಿ ಈಗಾಗಲೇ ಭವ್ಯವಾದಂತಹ ಆರ್ಎಸ್ಎಸ್ ಪಥಸಂಚಲನ ಈಗಾಗಲೇ ಆರಂಭವಾಗಿದ್ದು ಬಜಾಜ್ ವೃತ್ತದ ಮೂಲಕ ಬಸವೇಶ್ವರ ವೃತ್ತ ಸಾಗಿ ಈಗ ಅಂಬೇಡ್ಕರ್ ವೃತ್ತದ ಮೂಲಕ ಇನ್ನೂ ಉಳಿದಂತಹ 3-4 ಸರ್ಕಲ್ಗಳ ಮುಖಾಂತರವಾಗಿ ಏನಂದ್ರೆ ನೆಕ್ಸ್ಟ್ ಮತ್ತೆ ಕೊನೆಯದಾಗಿ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಮುಕ್ತಾಯವಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಪಥಸಂಚಲನ ಆರಂಭದಲ್ಲಿ ಈಗಾಗಲೇ ಪ್ರತಿ ಸಲ ಅಂದ್ರೆ ಗಣವೇಶಧಾರಿಗಳಿಗೆ ಯಾವ ರೀತಿಯಾಗಿ ಭವ್ಯ ಸ್ವಾಗತವನ್ನು ಕೋರಲಾಗುತ್ತೆ ಅದೇ ರೀತಿಯಾಗಿ ಚಿತ್ತಾಪುರದಲ್ಲೂ ಕೂಡ ಮಹಿಳೆಯರಿಂದ ಗಣವೇಶಧಾರಿಗಳನ್ನು ತೊಟ್ಟು ಲಾಠಿ ಕೈಯಲ್ಲಿ ಹಿಡಿದು ಏನು ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಭವ್ಯವಾದಂತಹ ಸ್ವಾಗತವನ್ನ ಇಡೀ ಚಿತ್ತಾಪುರ ಪಟ್ಟಣದ ಯಾವುದೇ ವೃತ್ತಗಳಲ್ಲಿ ಹೋದ್ರೂ ಸಾಕು ಗಣವೇಶಧಾರಿಗಳಿಗೆ ಭವ್ಯವಾದಂತಹ ಸ್ವಾಗತವನ್ನು ಕೋರಲಾಗ್ತಾ ಇದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸುಮಾರು 1200ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಈಗಾಗಲೇ ಮಾಡಲಾಗಿದೆ. ಈಗ ಸದ್ಯ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಭವ್ಯವಾಗಿ ಸಾಗ್ತಾ ಇದೆ ಅಂತ ನೋಡಬಹುದು. ಸುಮಾರು ಈಗಾಗಲೇ ಕೋರ್ಟ್ ಅನುಮತಿ ಕೊಟ್ಟ ಅಂದ್ರೆ ಜಿಲ್ಲಾಡಳಿತ ಏನು ಷರತ್ತುಬದ್ಧ ವಿಧಿಸಿತ್ತು ಅದರ ತಕ್ಕಂತೆ ಸುಮಾರು 300 ಜನ ಗಣವೇಶಧಾರಿಗಳು ಈಗಾಗಲೇ ಚಿತ್ತಾಪುರದ ಸರ್ಕಲ್ಗಳಲ್ಲಿ ಏನಂದ್ರೆ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಏನಂದ್ರೆ ಎಲ್ಲೊಂದ್ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಂದ್ರೆ ಪಥಸಂಚಲನವನ್ನು ಮಾಡೋದಕ್ಕೆ ಆಗಲ್ಲ ಅಂತೇಳಿ ಒಂದ್ ಕಡೆ ಪಟ್ಟು ಹಿಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ಮುಖಾಂತರ ಹೋಗಿ ಜಿಲ್ಲಾಡಳಿತಕ್ಕೆ ಒಪ್ಪಿಸುವಂತಹ ಕೆಲಸ ಈಗ ಆರ್ಎಸ್ಎಸ್ ಮುಖಂಡರು ಮಾಡಿದ್ರು. ಈಗ ಕೊನೆಯದಾಗಿ ಪ್ರಿಯಾಂಕ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಕೊನೆಗೂ ಕೂಡ ಪಥಸಂಚಲನ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ದಿವ್ಯಜ್ಯೋತಿ.
ಸರ್ಕಾರಿ ಉದ್ಯೋಗದಲ್ಲಿರೋರು ಪರೇಡ್ನಲ್ಲಿ ಭಾಗಿಯಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವರಿಗೆ ಅಮಾನತು ಎಂಬ ಶಿಕ್ಷೆಯನ್ನು ಕೂಡ ಒಡ್ಡಲಾಗಿತ್ತು ಸರ್ಕಾರದ ಕಡೆಯಿಂದ, ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆಯಿಂದ. ಸೊ ಈ ಪರೇಡ್ನಲ್ಲಿ ಭಾಗಿಯಾಗದೇ ಇರೋ ಹಾಗೆ ನೋಡ್ಕೊಂಡಿದ್ದಾರಾ ಅಥವಾ ಭಾಗಿಯಾದವರ ಮೇಲೆ ಸಹಜವಾಗಿ ಆ ಕರಿನೆರಳು ಇದ್ದೇ ಇರುತ್ತಾ? ದಿವ್ಯಜ್ಯೋತಿ, ಈಗಾಗಲೇ ಕಲಬುರಗಿಯ ಜಿಲ್ಲಾಡಳಿತ ಒಂದು ಪ್ರಮುಖವಾದಂತಹ ಷರತ್ತುಬದ್ಧಗಳನ್ನು ಕೊಟ್ಟಿತ್ತು. 300 ಜನರಿಗೆ ಅವಕಾಶ, 50 ಜನ ಬೇಕಾದರೆ ವಾಕ್ಯಗಳನ್ನು ಬಾರಿಸ್ತಾರೆ, ಅಂದರೆ ಬ್ಯಾಂಡ್ ಬಾರಿಸೋರು ಅವರಿಗೆ ಬೇಕಾದರೆ 50 ಜನರಿಗೆ ಹೊರಗಿನವ್ರು ಕರೆಸ್ಕೊಂಡು ಬರಲಿ. ಆದರೆ 300 ಜನ ಮಾತ್ರ ಅದು ಚಿತ್ತಾಪುರದ ತಾಲೂಕಾ ಅಂದರೆ ಟೌನ್ ಪ್ರದೇಶದಿಂದಲೇ ಆಗಿರಬೇಕು ಎಂಬ ಷರತ್ತನ್ನು ವಿಧಿಸಿತ್ತು. ಹೀಗಾಗಿ ಮಣಿಕಂಠ ರಾಠೋಡ್ಗೆ ಪ್ರಮುಖವಾಗಿ ಈ ಹಿಂದೆ 2023ರಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಪರಾಜಿತ ಅಭ್ಯರ್ಥಿ ಏನಿದ್ದಾರೆ ಮಣಿಕಂಠ ರಾಠೋಡ್ ಅವರಿಗೆ ಈ ಒಂದು ಚಿತ್ತಾಪುರ ಪ್ರವೇಶಕ್ಕೆ ಇವತ್ತು ಇಲ್ಲಿನ ಸ್ಥಳೀಯ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅವರು ನಿಷೇಧವನ್ನು ಹೇರಿದ್ರು. ನಿಷೇಧ ಹೇರುವುದಕ್ಕೂ ಕೂಡ ಕೆಲವು ಕಾರಣಗಳನ್ನು ಒಂದೊಂದಾಗಿ ಅವರು ಆ ಉಲ್ಲೇಖದಲ್ಲಿ ಹೇಳಿದ್ರು. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಣಿಕಂಠ ರಾಠೋಡ್ ಸತತವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಪಥಸಂಚಲನದ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಪಥಸಂಚಲನದಲ್ಲಿ ಗಣವೇಶಧಾರಿ ಪಾತ್ರದಲ್ಲಿ ಭಾಗಿಯಾಗದೇ ಇದ್ರು ಕೂಡ ಆ ಒಂದು ಪ್ರದೇಶಕ್ಕೆ ಬಂದರೆ ಸಾಕು, ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಮತ್ತು ಅವರ ನಡುವೆ ವಾಗ್ವಾದ ಜಗಳ ಆಗುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ಈ ಕುರಿತು ಈಗಾಗಲೇ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಕಲಬುರಗಿಯಲ್ಲಿ ಕೂಡ ಮಣಿಕಂಠ ರಾಠೋಡ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವಹೇಳನ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಅವರನ್ನು ಈ ಒಂದು RSS ಪಥಸಂಚಲನದ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ನಿಷೇಧವನ್ನ ಹೇರಿದ್ರು. ಹೀಗಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿರುವಂತಹ ಹಾಲಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಚಿತ್ತಾಪುರ ಹೊರತುಪಡಿಸಿ ಉಳಿದಂತಹ ಎಲ್ಲ ಬಿಜೆಪಿ ನಾಯಕರಾಗಿರ್ಬೋದು ಮತ್ತು ಬೇರೆ ಬೇರೆ ಪ್ರದೇಶದಿಂದ ಬರಬೇಕು ಅಂತ ಏನು ಅನ್ಕೊಂಡಿದ್ರು ಅವರೆಲ್ಲರನ್ನೂ ಕೂಡ ಕಲಬುರಗಿಯ ಜಿಲ್ಲಾಡಳಿತ ಈಗ ನಿಷೇಧವನ್ನು ಹೇರಿದ ಹಿನ್ನೆಲೆಯಲ್ಲಿ ಚಿತ್ತಾಪುರದ ಒಂದು ನಗರ ಪ್ರದೇಶದಲ್ಲಿರುವಂತಹ ಟೌನ್ ಪ್ರದೇಶದ ಜನರಿಂದ ಮಾತ್ರ ಈ ಒಂದು ಬಹು ಆಕರ್ಷಕ ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತಿದೆ. ದಿವ್ಯಜ್ಯೋತಿ, ಹಾಗಾದ್ರೆ ಇದು ಪರೇಡ್ಗಷ್ಟೇ ಸೀಮಿತ ಇರುತ್ತಾ ಅಥವಾ ವೇದಿಕೆ ಭಾಷಣಕ್ಕೆ ಏನಾದರೂ ಅವಕಾಶಗಳಿರುತ್ತಾ? ದಿವ್ಯಜ್ಯೋತಿ, ಈಗಾಗಲೇ ಕಲಬುರಗಿಯ ಈ ಒಂದು ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಈಗಾಗಲೇ ಈ ಒಂದು ರ್ಯಾಲಿ ಏನು ಆರಂಭವಾಗಿದೆ. ಆ ರ್ಯಾಲಿ ಆರಂಭವಾದ ಬಳಿಕ ನೇರವಾಗಿ ಈಗ ಅಂಬೇಡ್ಕರ್ ವೃತ್ತ, ಅದಾದ ಬಳಿಕ ಮಾರ್ಕೆಟ್, ಬಸ್ ನಿಲ್ದಾಣ, ಹೀಗೆ ಒಟ್ಟು 1.25 ಕಿಲೋಮೀಟರ್ ಅಂದರೆ ಸರಿಸುಮಾರು 1 ಕಿಲೋಮೀಟರ್ 1:30 ಕೂಡ ಈ ಒಂದು ಪಥಸಂಚಲನ ನಡೆಯಲಿದೆ. ಅದಾದ ಬಳಿಕ ಬಸವೇಶ್ವರ ವೃತ್ತಕ್ಕೆ ಈ ಒಂದು ಪಥಸಂಚಲನ ಬರುತ್ತೆ. ಅಂದರೆ ಬಜಾಜ್ ಕಲ್ಯಾಣ ಮಂಟಪ ಏನು ಎಲ್ಲಿಂದ ಆರಂಭವಾಗಿದೆ ಆ ಒಂದು ಸ್ಥಳಕ್ಕೆ ಬಂದ ಬಳಿಕ ಏನಂದ್ರೆ ಈ ಒಂದು ಉತ್ತರ ಕರ್ನಾಟಕದ ಪ್ರಾಂತದ ಅಂದರೆ RSSನ ಒಂದು ಪ್ರಾಂತರ ಒಂದು ಪ್ರಮುಖ ಮುಖಂಡರಾದಂತಹ ಕೃಷ್ಣ ಜೋಶಿ ಅವರಿಂದ ಬೋಧನಾ ಕಾರ್ಯಕ್ರಮ ಇದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ಏನಂದ್ರೆ ಬಜಾಜ್ ಕಲ್ಯಾಣ ಮಂಟಪದ ಒಳಗೆ ಈಗಾಗಲೇ RSSನ ಪಥಸಂಚಲನದಲ್ಲಿ ಭಾಗಿಯಾದಂತಹ 300 ಜನ ಗಣವೇಷಧಾರಿಗಳು ಮತ್ತೆ 50 ಜನ ಏನು ಬ್ಯಾಂಡ್ ಬಾರಿಸಲಿಕ್ಕೆ ಬಂದಂತಹ ಘೋಷವಾಕ್ಯವನ್ನು ಬಾರಿಸಲು ಬಂದಂತಹ ಜನರಿಗೆ ಒಟ್ಟು 350 ಜನರಿಗೂ ಕೂಡ ಕೃಷ್ಣ ಜೋಶಿ ಅವರು RSSನ ಒಂದು ಬೋಧನಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಸೊ ಅದಕ್ಕೂ ಕೂಡ ಈಗಾಗಲೇ ಸಮಯಾವಕಾಶ ನಿಗದಿಯಾದ ಹಿನ್ನೆಲೆಯಲ್ಲಿ ಸರಿಸುಮಾರು 4:35ರಿಂದ 4:40 ಕೂಡ ಈ ವಿವಿಧ ಮಾರ್ಗಗಳಿಂದ ಪಥಸಂಚಲನ ಏನಂದ್ರೆ ಬಜಾಜ್ ಕಲ್ಯಾಣ ಮಂಟಪವರೆಗೂ ಹೋಗುತ್ತೆ. ಅದಾದ ಬಳಿಕ 4:40ಕ್ಕೆ ಬೋಧನಾ ಕಾರ್ಯಕ್ರಮ ಆರಂಭವಾದ ಬಳಿಕ ಸುಮಾರು 5:15 5 ಗಂಟೆ 20 ನಿಮಿಷದವರೆಗೂ ಕೂಡ ಆ ಒಂದು ಬೋಧನಾ ಕಾರ್ಯಕ್ರಮ ನಡೆಯಲಿದೆ. ಅದಾದ ಬಳಿಕ ಆ ಒಂದು ಕಾರ್ಯಕ್ರಮಕ್ಕೆ ಈ ಪಥಸಂಚಲನ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಿದ್ದು, ಯಾಕಂದ್ರೆ ಪ್ರಮುಖವಾಗಿ 5:30ರವರೆಗೆ ಕಲಬುರಗಿಯ ಜಿಲ್ಲಾಡಳಿತ ಷರತ್ತುಬದ್ಧವಾಗಿ ಅನುಮತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಮಯ ಏನು ಕೊಟ್ಟಿದೆ 5:30ಕ್ಕೂ ಅದಕ್ಕಿಂತ 10 ನಿಮಿಷಗಳ ಮುಂಚಿತವಾಗಿಯೇ ಇಡೀ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ RSSನ ಆಯೋಜಕರು ಈಗಾಗಲೇ ಮುಂದಾಗಿದ್ದಾರೆ. ದಿವ್ಯಜ್ಯೋತಿ, ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ನಡೆದ ಹಾಗೆಯೇ ಇಲ್ಲಿಯೂ ಕೂಡ ನಡೀತಾ ಇದೆ. ಬಹಳ ಭಿನ್ನವಾಗಿ ಏನು ಕಾಣಿಸ್ತಾ ಇಲ್ಲ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಷ್ಠೆಯ ಪರಿಣಾಮವಾಗಿ ಇಷ್ಟೆಲ್ಲ ಜಿದ್ದಾಜಿದ್ದಿಗೆ ಒಳಪಟ್ಟಿತ್ತಷ್ಟೇ. ಪ್ರವೀಣ್ ರೆಡ್ಡಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.
ಖರ್ಗೆ ಕೋಟೆ ಚಿತ್ತಾಪುರದಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರತಕ್ಕಂತಹ RSSನ ಪಥಸಂಚಲನ ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ. ಈಗಾಗಲೇ 1 ಗಂಟೆಗಳು ಕಳೆದಿವೆ. 5:30ರವರೆಗೂ ಸಮಯಾವಕಾಶ ಇರೋದ್ರಿಂದ ಪರೇಡ್ನಲ್ಲಿ ಭಾಗಿಯಾಗಿರುವಂತಹ ಗಣವೇಷಧಾರಿಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಕೈಯಲ್ಲಿ ಲಾಠಿ ಹಿಡಿದು ಅವರು ಹೆಜ್ಜೆ ಹಾಕ್ತಾ ಇರತಕ್ಕಂತಹ ಪರಿಯನ್ನು ಗಮನಿಸಿದಂತಹ ಹೆಣ್ಣುಮಕ್ಕಳು ರಸ್ತೆಯ ಬದಿಯಲ್ಲಿ ನಿಂತು ಹೂವನ್ನು ಅವರ ಮೇಲೆ ಎರಚುವ ಮೂಲಕವಾಗಿ ಭವ್ಯ ಸ್ವಾಗತವನ್ನು ಕೋರಲಾಗ್ತಾ ಇದೆ. ಒಟ್ಟಿನಲ್ಲಿ ಇದರಿಂದ ಸಾಧಿಸಿದ್ದೇನು ಅಂತಂದರೆ ಪ್ರಿಯಾಂಕ್ ಖರ್ಗೆ ಪ್ರಕಾರವಾಗಿ ಎಲ್ಲ ಅನುಮತಿಯು ನಮ್ಮಿಂದಲೇ ಆಯಿತು ಅನ್ನೋದು. ಆದರೆ RSS ಏನು ನಮ್ಮದು 100 ವರ್ಷ ಆಗಿದೆ, ಅದರ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಇತರೆ ಕಡೆಗಳಲ್ಲಿ ಮಾಡಿದ ಹಾಗೆ ಇಲ್ಲೂ ಮಾಡ್ತಾ ಇದ್ದೀವಿ. ನಂಬರ್ಸ್ ಕಡಿಮೆ ಆಗಿದೆ ಅಷ್ಟೇ, ಆದರೆ ಜನರಿಗೆ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಇವರೇ ಅವಕಾಶ ಮಾಡಿಕೊಟ್ರಷ್ಟೇ ಅನ್ನೋದು ಅವರ ಅಭಿಪ್ರಾಯ.